14ನೇ ಶತಮಾನದ ಭಾರತ. ಉತ್ತರದಲ್ಲಿ ಸುಲ್ತಾನರ ಅಬ್ಬರ, ದಕ್ಷಿಣದಲ್ಲಿ ಭವ್ಯ ಸಾಮ್ರಾಜ್ಯದ ವೈಭವ. ಈ ಎರಡೂ ಲೋಕಗಳ ನಡುವೆ ಒಬ್ಬ ವ್ಯಕ್ತಿ ಬಿರುಗಾಳಿಯಂತೆ ನುಗ್ಗಿ ಬರುತ್ತಾನೆ. ಇತಿಹಾಸ ಅವನನ್ನು ಹಜಾರ್ ದಿನಾರಿ ಎಂದು ಕರೆಯುತ್ತದೆ. ಕೇವಲ 1000 ದಿನಾರುಗಳಿಗೆ ಮಾರಾಟವಾಗಿದ್ದ ಒಬ್ಬ ಗುಲಾಮ ಮುಂದೆ ದೆಹಲಿ ಸುಲ್ತಾನೇಟ್ನ ಅತ್ಯಂತ ಶಕ್ತಿಶಾಲಿ ಮನುಷ್ಯನಾಗುತ್ತಾನೆ ಎಂದು ಯಾರೂ ಊಹಿಸಿರಲಿಲ್ಲ. ಅವರೇ ಮಲ್ಲಿಕ್ ಕಾಫರ್. ಗುಜರಾತಿನ ಸಮುದ್ರ ತೀರದಿಂದ ದೆಹಲಿಯ ರಾಜ ದರ್ಬಾರಿವರೆಗೆ ಅವರ ಪಯಣ ರಕ್ತ ಮತ್ತು ಸಾಹಸಗಳಿಂದ ಕೂಡಿದೆ. ಅಲ್ಲಾವುದ್ದೀನ್ ಖಿಲ್ಜಿಯ ನೆರಳಿನಂತೆ ಇದ್ದ ಈತ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿದ ಕತೆ ರೋಚಕವಾಗಿದೆ. ಅಸಲಿಗೆ ಯಾರು ಈ ಮಲ್ಲಿಕ್ ಕಾಫೂರ್? ಅವರ ಮೂಲ ಯಾವುದು? ಬನ್ನಿ ಇತಿಹಾಸದ ಈ ನಿಗೂಢ ಪುಟಗಳನ್ನು ಒಂದೊಂದಾಗಿ ತೆರೆಯೋಣ. ವರ್ಷ 1299. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ನುಸ್ರತ್ ಖಾನ್ ನೇತೃತ್ವದ ಸೈನ್ಯ ಗುಜರಾತಿನ ಮೇಲೆ ಸಮುದ್ರದ ಅಲೆಗಳಂತೆ ನುಗ್ಗಿ ಬರುತ್ತದೆ. ಅಂದು ಗುಜರಾತಿನ ಅತ್ಯಂತ ಶ್ರೀಮಂತ ಬಂದರು ಪಟ್ಟಣವಾಗಿದ್ದ ಕಬಾತ್ ಸಂಪೂರ್ಣವಾಗಿ ಸುಲ್ತಾನವರ ಸೈನ್ಯದ ವಶವಾಗಿತ್ತು. ಲೂಟಿ ಮಾಡಿದ ಸಂಪತ್ತಿನ ರಾಶಿಯ ನಡುವೆ ನುಸ್ರತ್ ಖಾನ್ ಕಣ್ಣಿಗೆ ಒಬ್ಬ ವಿಶೇಷ ಯುವಕ ಬೀಳುತ್ತಾನೆ. ಅವರೇ ಮಲ್ಲಿಕ್ ಕಾಫೂರ್. ಕಾಫೂರ್ ನೋಡಲು ಸುಂದರವಾಗಿದ್ದಷ್ಟೇ ಅಲ್ಲ, ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ತೀಕ್ಷ್ಣತೆ ಇತ್ತು. ಅವನು ಬರೋಬ್ಬರಿ 1000 ಚಿನ್ನದ ದಿನಾರುಗಳನ್ನು ಕೊಟ್ಟು ಖರೀದಿಸಲಾಗಿತ್ತು. ಅಂದಿನ ಕಾಲದಲ್ಲಿ ಒಬ್ಬ ಗುಲಾಮನಿಗೆ ಇಷ್ಟೊಂದು ಬೆಲೆ ಅಂದರೆ ಅದು ಸಾಮಾನ್ಯ ವಿಷಯವಲ್ಲ. ಹಾಗಾಗಿಯೇ ಅವರಿಗೆ ಇತಿಹಾಸದಲ್ಲಿ ಮಲ್ಲಿಕ್ ಹಜಾರ್ ದಿನಾರ್ ಎಂಬ ಹೆಸರು ಶಾಶ್ವತವಾಗಿ ಉಳಿದಿದೆ. ಬಂದಿಯಾಗಿ ಗುಲಾಮನಾಗಿ ದೆಹಲಿಗೆ ಬಂದನು. ಮುಂದೆ ಸುಲ್ತಾನನ ಅತ್ಯಂತ ನಂಬಿಕಸ್ಥನಾಗಿದ್ದು ಜನರ ಮನಸ್ಸನ್ನು ಮತ್ತು ಸುಲ್ತಾನನ ವಿಶ್ವಾಸವನ್ನು ಗೆಲ್ಲುವ ಕಲೆ ತಿಳಿದಿತ್ತು. ಈ ಗುಲಾಮನ ಬೆಳವಣಿಗೆ ದೆಹಲಿ ದರ್ಬಾರಿನ ಹಳೆಯ ದಂಡನಾಯಕರಲ್ಲಿ ನಡುಕ ಹುಟ್ಟಿಸಿತ್ತು. ಗುಜರಾತಿನಿಂದ ದೆಹಲಿಗೆ ಬಂದ ಕಾಫೂರ್ ಮುಂದೆ ಇದ್ದಿದ್ದು ಕೇವಲ ಗುಲಾಮಗಿರಿಯಲ್ಲ, ಬದಲಿಗೆ ಅಧಿಕಾರದ ದೊಡ್ಡ ಏಣಿ. ಅಲ್ಲಾವುದ್ದೀನ್ ಖಿಲ್ಜಿ ಕೇವಲ ವೀರರನ್ನು ಮಾತ್ರವಲ್ಲ, ತೀಕ್ಷ್ಣ ಬುದ್ಧಿವಂತಿಕೆಯನ್ನು ಇಷ್ಟಪಡುತ್ತಿದ್ದ. ಕಾಫೂರ್ನಲ್ಲಿ ಈ ಎರಡೂ ಗುಣಗಳಿದ್ದವು. ಅರಮನೆ ಶಿಷ್ಟಾಚಾರಗಳನ್ನು ಅತಿ ವೇಗವಾಗಿ ಕಲಿತಿದ್ದ ಕಾಫೂರ್ ಸುಲ್ತಾನನ ಪ್ರತಿಯೊಂದು ಆಜ್ಞೆಯನ್ನು ಅಚ್ಚುಕಟ್ಟಾಗಿ ಪಾಲಿಸುತ್ತಿದ್ದ. ಅವನ ಬಲಗೈ ಎನಿಸಿಕೊಂಡ. ಸ್ವಲ್ಪ ಕಾಲದಲ್ಲೇ ಕಾಫರ್ಗೆ ಬಾರ್ಬೇಕ್ ಎಂಬ ಉತ್ತಮ ಪದವಿ ಸಿಕ್ಕಿತ್ತು. ಅಂದರೆ ಸುಲ್ತಾನನ ಸಭೆಯಲ್ಲಿ ನಿಯಂತ್ರಿಸುವ ಮತ್ತು ರಕ್ಷಿಸುವ ಜವಾಬ್ದಾರಿ. ಇದು ದೆಹಲಿಯ ಹಳೆಯ ದಂಡನಾಯಕರಿಗೆ ನುಂಗಲಾಗದ ತುತ್ತಾಗಿತ್ತು. ಒಬ್ಬ ಪರಕೀಯ, ಒಬ್ಬ ಗುಲಾಮ ಇಷ್ಟು ಬೇಗ ಸುಲ್ತಾನ್ಗೆ ಹತ್ತಿರವಾಗುವುದನ್ನು ಕಂಡು ದರ್ಬಾರಿನಲ್ಲಿ ಪಿತೂರಿಗಳೇ ಶುರುವಾಗಿದ್ದವು. ಸುಲ್ತಾನ್ಗೆ ವೈಯಕ್ತಿಕ ರಕ್ಷಣೆಯಿಂದ ಹಿಡಿದು ರಾಜಕೀಯ ಸಲಹೆಯವರೆಗೆ ಕಾಫೂರ್ ಅನಿವಾರ್ಯವಾಗಿತ್ತು. ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಸ್ವಂತ ಮಕ್ಕಳಿಗಿಂತಲೂ ಹೆಚ್ಚಾಗಿ ಕಾಫೂರ್ನನ್ನು ನಂಬಲು ಶುರು ಮಾಡಿದ್ದ. ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ ಸೈನ್ಯವನ್ನು ಮುನ್ನಡೆಸುವ ಅವಕಾಶ ಮಾಡಿಕೊಟ್ಟಿತ್ತು. ಅದುವೇ ದಕ್ಷಿಣ ಭಾರತದ ದಂಡಯಾತ್ರೆ. ಅಲ್ಲಾವುದ್ದೀನ್ ಖಿಲ್ಜಿಯ ಆಜ್ಞೆಯಂತೆ ಮಲ್ಲಿಕ್ ಕಾಫೂರ್ ತನ್ನ ಬೃಹತ್ ಸೈನ್ಯವೊಂದಿಗೆ ದಕ್ಷಿಣ ಭಾರತದ ಕಡೆಗೆ ಮುಖ ಮಾಡಿದ. ಅಂದು ದಕ್ಷಿಣ ಭಾರತವು ಚಿನ್ನದ ಗಣಿಯಾಗಿತ್ತು. ಮತ್ತು ಅಧಿಕಾರದ ಹಸಿವಿನಿಂದ ಕೂಡಿದ ಕಾಫೂರ್ ಎದುರು ಸಾಲು ಸಾಲು ಭವ್ಯ ಸಾಮ್ರಾಜ್ಯಗಳಿದ್ದವು. ದೇವಗಿರಿ ಮತ್ತು ವಾರಂಗಲ್ ಮೇಲೆ ಮುತ್ತಿಗೆ. ಕಾಫೂರ್ ತನ್ನ ಮೊದಲ ಗುರಿಯಾಗಿದ್ದು ಯಾದವರ ರಾಜಧಾನಿ ದೇವಗಿರಿ. ಅಲ್ಲಿನ ರಾಜ ರಾಮಚಂದ್ರ ದೇವ ಸೋಲೊಪ್ಪಿ ಶರಣಾದ. ಅಲ್ಲಿಂದ ಕಾಫೂರ್ ತನ್ನ ದೃಷ್ಟಿಯನ್ನು ತೆಲಂಗಾಣದ ವಾರಂಗಲ್ ಕಡೆಗೆ ಹರಿಸಿದ. ಕಾಕತೀಯರ ಕೋಟೆ ಅಷ್ಟು ಸುಲಭವಾಗಿ ಬಗ್ಗುತ್ತಿರಲಿಲ್ಲ. ಆದರೆ ಕಾಫೂರ್ ತನ್ನ ನಿರಂತರ ದಾಳಿಗಳಿಂದ ವಾರಂಗಲ್ ಅನ್ನು ಸೋಲೊಪ್ಪಿತು. ಅಲ್ಲಿಂದಲೇ ಜಗತ್ ಪ್ರಸಿದ್ಧ ಕೊಹಿನೂರ್ ವಜ್ರ ದೆಹಲಿ ಸುಲ್ತಾನರ ಪಾಲಾಯಿತು ಎನ್ನಲಾಗುತ್ತದೆ. ವಾರಂಗಲ್ ನಂತರ ಕಾಫೂರ್ ಕರ್ನಾಟಕದ ಕಡೆಗೆ ತಿರುಗಿದ. ಅಂದು ಹೊಯ್ಸಳ ಕಾಲದ ದ್ವಾರ ಸಮುದ್ರ, ಇಂದಿನ ಹಳೆಬೀಡು ವೈಭವ ಅಂದು ಚಾಚು ತಪ್ಪದೆ ಹರಡಿತ್ತು. ಕಾಫೂರ್ ಸೈನ್ಯದ ವೇಗ ಎಷ್ಟಿತ್ತೆಂದರೆ ಹೊಯ್ಸಳ ರಾಜ 3ನೇ ಬಲ್ಲಾಳನಿಗೆ ತಯಾರಾಗಲು ಸಮಯವೇ ಸಿಗಲಿಲ್ಲ. ಹೊಯ್ಸಳರ ಭವ್ಯ ದೇಗುಲ ಮತ್ತು ಅರಮನೆಗಳು ಕಾಫೂರ್ ಸೈನ್ಯದ ಪಾಲಾದವು. ಕಾಫೂರ್ ಅಲ್ಲಿಗೆ ನಿಲ್ಲಲಿಲ್ಲ. ಪಾಂಡ್ಯ ಸಾಮ್ರಾಜ್ಯದ ಒಳಜಗಳವನ್ನು ಲಾಭ ಪಡೆದು ಮದುರೈ ತಲುಪಿದ. ದಕ್ಷಿಣದ ತುದಿಯವರೆಗೆ ಹೋದ ಮೊದಲನೇ ದೆಹಲಿಯ ಸೇನಾಧಿಪತಿ ಇವನೇ. ಅಲ್ಲಿಂದ ಮರಳುವಾಗ ಅವನ ಜೊತೆಗೆ 100 ಆನೆಗಳು, 1000 ಕುದುರೆಗಳು, ಬೆಟ್ಟದಷ್ಟು ಚಿನ್ನದ ರಾಶಿಯೇ ಇತ್ತು. ಮಲ್ಲಿಕ್ ಕಾಫೂರ್ ಈ ಎಲ್ಲ ಸಾಮ್ರಾಜ್ಯಗಳನ್ನು ಗೆದ್ದರೂ ಸಹ ಅವನು ಈ ಪ್ರದೇಶವನ್ನು ನೇರವಾಗಿ ದೆಹಲಿ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಲಿಲ್ಲ. ಬದಲಿಗೆ ಆ ರಾಜರಿಂದ ಕಪ್ಪುಗಾಣಿಕೆ ಪಡೆದು ಅವರನ್ನು ಅಲ್ಲಿಯೇ ಆಳಲು ಬಿಟ್ಟ. ಅಧಿಕಾರ ಎಂಬುದು ತೂಗು ಕತ್ತಿ ಇದ್ದಂತೆ. ದಕ್ಷಿಣದ ದಿಗ್ವಿಜಯ ಮುಗಿಸಿ ಅಪಾರ ಸಂಪತ್ತಿನೊಂದಿಗೆ ದೆಹಲಿಗೆ ಮರಳಿದ ಕಾಫೂರ್ ಈಗ ಕೇವಲ ದಂಡನಾಯಕನಾಗಿ ಉಳಿಯಲಿಲ್ಲ. ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ತೀವ್ರ ಅನಾರೋಗ್ಯಕ್ಕೆ ತುತ್ತಾದಾಗ ಇಡೀ ಸಾಮ್ರಾಜ್ಯದ ಚುಕ್ಕಾಣಿ ಕಾಫೂರ್ ಕೈಗೆ ಸಿಕ್ಕಿತ್ತು. ಆದರೆ ಈ ಯಶಸ್ಸು ಅವನ ಪತನಕ್ಕೆ ದಾರಿಯಾಗಿತ್ತು. 1316ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ನಿಧನನಾದನು. ಸುಲ್ತಾನನ ಸಾವಿನ ನಂತರ ಕಾಫೂರ್
ಅರಮನೆಯಲ್ಲಿ ರಕ್ತಪಾತದ ಆಟವನ್ನೇ ಆಡಿದ. ಸುಲ್ತಾನನ ಹಿರಿಯ ಮಕ್ಕಳನ್ನು ಕುರುಡಾಗಿಸಿ ಕೇವಲ 6 ವರ್ಷದ ಬಾಲಕನಾದ ಶಿಹಾಬುದ್ದೀನ್ ಉಮರ್ನನ್ನು ಸಿಂಹಾಸನದ ಮೇಲೆ ಕೂರಿಸಿ ತಾನು ಪ್ರತಿನಿಧಿಯಾಗಿ ಆಡಳಿತ ನಡೆಸತೊಡಗಿದ. ಅವನ ಅಧಿಕಾರ ಆಸೆ ಎಷ್ಟಿತ್ತೆಂದರೆ ದೆಹಲಿಯ ಹಳೆಯ ನಿಷ್ಠಾವಂತ ಸರ್ದಾರರು ಅವನ ವಿರುದ್ಧ ಸಂಚು ಹೂಡಿದರು. ಕೇವಲ 35 ದಿನಗಳ ಕಾಲ ಸುಲ್ತಾನ್ ನೆಟ್ಟನ್ನು ನಿಯಂತ್ರಿಸಿದ ಕಾಪೂರ್ ಒಂದು ರಾತ್ರಿ ತನ್ನದೇ ಆದ ರಕ್ಷಕನ ಕೈಯಿಂದ ಹತ್ಯೆಗೀಡಾದನು. 1000 ದಿನಾರುಗಳಿಗೆ ಮಾರಾಟವಾಗಿದ್ದ ಗುಲಾಮ ಅರಮನೆಯ ವೈಭವದ ನಡುವೆ ರಕ್ತಸಿಕ್ತನಾಗಿ ಕೊನೆ ಉಸಿರೆಳೆದನು. ಗುಜರಾತಿನ ಮಾರುಕಟ್ಟೆಯಲ್ಲಿ 1000 ದಿನಾರ್ಗೆ ಮಾರಾಟವಾದ ಒಬ್ಬ ಗುಲಾಮ ದಕ್ಷಿಣ ಭಾರತದ ತುದಿಯವರೆಗೆ ವಿಜಯದ ಪತಾಕೆಯನ್ನಾರಿಸಿದ್ದು ಒಂದು ಅಸಾಮಾನ್ಯ ಸಾಹಸ. ಹಾಗಾಗಿ ಇತಿಹಾಸ ಮಲ್ಲಿಕ್ ಕಾಫರ್ನನ್ನು ಹೇಗೆ ಗುರುತಿಸಬಹುದು? ಅವನು ಅಪ್ರತಿಮ ವೀರನೇ ಅಥವಾ ಕೇವಲ ಅಧಿಕಾರಕ್ಕಾಗಿ ರಕ್ತ ಹರಿಸಿದ ವಿಲ್ಲನ್ ಆಗಿದ್ದಾನೆಯೇ? ಒಂದು ದೃಷ್ಟಿಕೋನದಲ್ಲಿ ಕಾಪೂರ್ ಒಬ್ಬ ಅದ್ಭುತ ಯುದ್ಧ ತಂತ್ರಜ್ಞ. ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ದೆಹಲಿಯ ಸುಲ್ತಾನೇಟ್ ಹರಡಿಸಲು ಅವನೇ ಮುಖ್ಯ ಕಾರಣ. ಅವನು ಶಿಸ್ತು ಮತ್ತು ಸೈನ್ಯವನ್ನು ಮುನ್ನಡೆಸಿದ ಕಲೆ ಅಪ್ರತಿಮವಾದುದು. ಆದರೆ ಇನ್ನೊಂದು ಮುಖವನ್ನು ನೋಡಿದಾಗ ಅವನು ಲೂಟಿ ಮಾಡಿದ ಸಂಪತ್ತು, ಧ್ವಂಸ ಮಾಡಿದ ದೇಗುಲಗಳು ಮತ್ತು ಸುಲ್ತಾನನ ಮರಣದ ನಂತರ ಅವನ ನಡೆಸಿದ ರಾಜಕೀಯ ಪಿತೂರಿಗಳು ಅವನನ್ನು ಒಬ್ಬ ಕ್ರೂರಿ ಎನ್ನುವಂತೆ ಮಾಡಲಾಗುತ್ತದೆ. ಇತಿಹಾಸವು ಕಪ್ಪು ಬಿಳುಪಿನಲ್ಲ, ಬದಲು ಬೂದಿ ಬಣ್ಣದಲ್ಲಿದೆ. ಮಲ್ಲಿಕ್ ಕಾಫರ್ ಎಂಬ ಹೆಸರು ದಕ್ಷಿಣ ಭಾರತ ಇತಿಹಾಸದಲ್ಲಿ ಒಂದು ಬಿರುಗಾಳಿಯಂತೆ ಬಂದು ಹೋದ ನೆನಪು. ರಾಜಕೀಯ ಆಸೆ ಮತ್ತು ಸೈನ್ಯದ ಗೌರವದ ನಡುವೆ ಸಿಲುಕಿ ಈ ಜೀವ ನಮಗೆ ಕಲಿಸುವುದು ಒಂದೇ: ಅಧಿಕಾರ ಶಾಶ್ವತವಲ್ಲ, ಆದರೆ ಅಧಿಕಾರಕ್ಕಾಗಿ ನಾವು ಮಾಡುವ ಕೆಲಸಗಳು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.